ಅಮ್ಮ ಗ್ರೀನ್ ಚಿಲ್ಲಿ ರೆಸಿಪಿ ಮಾಡ್ತಾ ಇದೀವಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದೀವಿ ಅಂತ ತೋರಿಸ್ತೀರಾ? ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, 3 ಈರುಳ್ಳಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಅದಕ್ಕೆ ಗ್ರೇವಿಗೆ, 1 ದೊಡ್ಡ ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಸೋಂಪು ಕಾಳು, ಇದು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ, ಧನಿಯಾ ಪೌಡರ್, ಇಷ್ಟು ಹಾಕೊಂಡು ರುಬ್ಕೊಳ್ಳೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ. ಸೊ ಇವಾಗ ಚಳಿಗೆ ಒಳ್ಳೆ ಸ್ಪೈಸಿ ಚೆನ್ನಾಗಿರುತ್ತೆ ಅಲ್ಲಮ್ಮ? ಚೆನ್ನಾಗಿರುತ್ತೆ ಚಪಾತಿಗೆ, ದೋಸೆಗೆ, ಎಲ್ಲದಕ್ಕೂ, ದೋಸೆ, ಸ್ವಲ್ಪ ಎಣ್ಣೆ ಹಾಕಿದೀನಿ. ಈಗ ಚಿಕನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಶಿನ, ಚೆನ್ನಾಗಿ ಚಿಕನ್ ಎಲ್ಲ ನೀರು ಬಿಟ್ಕೋಬೇಕು, ಇದೆಲ್ಲ ಸ್ಮೆಲ್ ಎಲ್ಲ ಹೋಗ್ಬೇಕು. ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, ಚಿಕನ್ ಅಂಗಡಿಯಿಂದ ತಂದಿದ್ದ ಹಂಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರು ಅದನ್ನ ಟ್ರೈ ಮಾಡಕ್ ಹೋಗ್ಬೇಡಿ, ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನ ಟ್ರೈ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ ಚಿಕನ್ನ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಎಣ್ಣೆಯಲ್ಲಿ. ಆಮೇಲೆ ಮಸಾಲೆ ಹಾಕ್ಬೇಕು. ಒಂದು 10 ನಿಮಿಷ ಈ ತರ ಚೆನ್ನಾಗಿ ಇದಾಗ್ಬೇಕಿದು. ಚೆನ್ನಾಗಿದೆ ಚಿಕನ್. ಒಂದು 10 ನಿಮಿಷ ಎಣ್ಣೆಯಲ್ಲಿ ಇದಾದ್ಮೇಲೆ ಸ್ಮೆಲ್ ಎಲ್ಲ ಹೋಗಿರುತ್ತೆ. ಈಗ ಮಸಾಲೆ ಹಾಕೊಳ್ಳೋದು. ಚಪಾತಿಗೆ ಮಾಡ್ಕೊಂತ ಇರೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಇದ್ ಮಾಡ್ಕೊಂಡು ನೀರ್ ಹಾಕೊಳ್ಳೋದು. ಸೊ ಇವಾಗ ಚಿಕನ್ ರೆಡಿ ಆಗಿದೆ. ಸೊ ಮೇಲೆ ಆ ತರ ತಿಳಿ ಬರ್ಬೇಕು. ಸೊ ಅವಾಗ ತಿಳಿ ಬಂತು ಅಂದ್ರೆ ಚಿಕನ್ ರೆಡಿ ಆಗಿದೆ ಅಂತ. ಸೊ ಗುಮ್ ಅಂತ ಇದೆ ಸ್ಮೆಲ್ಲು. ಸೊ ಹೇಗ್ ಟೇಸ್ಟ್ ಬಂದಿದೆ ಅಂತ ಹೇಳ್ತೀವಿ ಬನ್ನಿ. ಸೊ ನಾನು ಇವಾಗ ಪದ್ರ ಚಪಾತಿ ಹೇಗ್ ಮಾಡುದು ಅಂತ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಹೇಳಿದ್ವಿ ಹೇಗ್ ಮಾಡ್ತೀವಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅಂತ ಸ್ವಲ್ಪ ಜನ ಕೇಳಿದ್ರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಸೊ ಅವ್ರಿಗೋಸ್ಕರ ಸೊ ಫಸ್ಟ್ ಒಂದಿಷ್ಟು ಅಗಲಕ್ಕೆ ಚಪಾತಿ ಹುಚ್ಕೊಂಡು ಎಣ್ಣೆ ಮಧ್ಯದಲ್ಲಿ ಹಾಕೊಂಡು ಅದ್ರ ಮೇಲೆ ಎಣ್ಣೆ ಮತ್ತೆ ಅಕ್ಕಿ ಹಿಟ್ಟು ಎರಡೂ ಹಾಕಿ ಈ ತರ ಸ್ಕ್ವೇರ್ ಶೇಪಿಗೆ ಫೋಲ್ಡ್ ಮಾಡ್ಕೊಂಡು ನಾವು ಯೂಸ್ ಮಾಡೋದು ಅಕ್ಕಿ ಹಿಟ್ಟು ಉಜ್ಲಿಕ್ಕೆ. ಯಾಕಂದ್ರೆ ಚಪಾತಿ ಕರ್ರಗಾಗಲ್ಲ, ಅಂದ್ರೆ ಬ್ಲಾಕ್ ಡಾಟ್ಸ್ ತರ ಬರುತ್ತಲ್ಲ ಅದರ ಏನೂ ಆಗಲ್ಲ ಇದ್ರಲ್ಲಿ. ಗೋಧಿ ಹಿಟ್ಟಲ್ಲಾದ್ರೆ ಬೇಗ ಹಿಟ್ಟು ಹಂಚ್ ಮೇಲೆ ಹಾಕ್ತಾ ಕರ್ರಗಾಗ್ಬಿಡತ್ತೆ ಚಪಾತಿ ಎಲ್ಲ. ಸೊ ಅದಕ್ಕೆ ನಾವು ಇದನ್ನ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ನಾವು ನೆಲದಲ್ಲಿ ಉಜ್ಜೋದ್ರಿಂದ ತುಂಬಾ ಈಸಿ ಆಗುತ್ತೆ, ಫ್ಲೆಕ್ಸಿಬಲ್ ಆಗಿ ಆರಾಮಾಗಿ ಉಜ್ಬೋದು. ಸೊ ಇದನ್ನ ನನಗೆ ಹೇಳ್ಕೊಟ್ಟಿದ್ದು ನಮ್ಮತ್ತೆ, ಹಾಗೆ ಸುನಂದ ಆಂಟಿ. ಥ್ಯಾಂಕ್ ಯು ಸುನಂದ ಆಂಟಿ. ಥ್ಯಾಂಕ್ಸ್, ಲವ್ ಯು. ಇದನ್ನ ಹೇಳ್ಕೊಟ್ಟಿದ್ದಕ್ಕೆ. ಸೊ ಇವಾಗ ನಾನು ಸ್ವಲ್ಪ ಒಂದು ರೇಂಜಿಗೆ ಚಪಾತಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ. ಸೊ ಈ ಅದಕ್ಕೆ ಹಚ್ಕೊಂಡ್ರೆ ಈಗ ಹಂಚ್ಮೇಲೆ ಹಾಕೋಣ. ಸೊ ಹಿಂಗೆ ದಪ್ಪಕ್ಕೆ ಊದ್ಬೇಕು ನೀವು ಚಪಾತಿ ಅಂದ್ರೆ. ನಾನು ಹೇಳ್ಕೊಟ್ಟಿದ್ದ ಸ್ಟೆಪ್ನ ಫಾಲೋ ಮಾಡಿ ಹಿಂಗೆ ಊದಿ ಚೆನ್ನಾಗಿ ಪದ್ರ ಚೆನ್ನಾಗಿ ಬರುತ್ತೆ ನೋಡಿ. ಆ ಮಸಿ ತರ ಏನಿಲ್ಲ. ಅದೇ ಗೋಧಿ ಹಿಟ್ಟು ಹಾಕಿದ್ರೆ ತುಂಬಾ ಮಸಿ ತರ ಚಪಾತಿ ಮೇಲೆ ಬೀಳುತ್ತೆ. ಅದೇ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡ್ರೆ ಉಜ್ಬೇಕಾದ್ರೆ ಅಷ್ಟು ಮಸಿ ಬರಲ್ಲ. ನೀನ್ ಹಾಯ್ ಮಾಡು, ನಾನಲ್ಲ, ನೀನ್ ಹಾಯ್ ಮಾಡು. ಹಾಯ್.
ಇವತ್ತು ಹಾಯ್ ಮಾಡೋ ಇದ್ರಲ್ಲಿ ಇಲ್ಲ, ಇಂಟ್ರೆಸ್ಟಿಂಗ್ ಆಗಿಲ್ಲ. ಸೊ ನಾವಿವಾಗ ಈ ಮಾಡಿರೋ ರೆಸಿಪಿನ ರಿವ್ಯೂ ಕೊಡ್ತೀವಿ. ಸೊ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಜಸ್ಟ್ ವೇಟ್. ಸೊ ಚಪಾತಿ ಕೂಡ ತುಂಬಾ ಪದ್ರ ತುಂಬಾ ಚೆನ್ನಾಗಿ ಬಂದಿದೆ. ಖಾರವಾಗಿ ಮೆಣಸಿನ ಫ್ಲೇವರು ಸಕ್ಕದಾಗಿ ಬಂದಿದೆ. ಮಾತ್ರ ಇದಕ್ಕೊಂಚೂರು ನಿಂಬೆ ನಿಂತ್ಕೊಂಡು ತಿಂತಾ ಇದ್ರಂತೂ ನೆಕ್ಸ್ಟ್ ಲೆವೆಲ್. ನೀವು ಒಮ್ಮೆ ಟ್ರೈ ಮಾಡಿ. ಈ ಚಳಿಗೆ ಈ ಮಳೆಗೆ ಬೆಸ್ಟ್ ಇದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.